ನಾವು ಇವತ್ತಿನ ವಿಡಿಯೋದಲ್ಲಿ ಎಡ್ಗರ್ ಅಲನ್ ಪೋ ಅವರು ಬರೆದಿರುವಂಥ ಸ್ಟೋರಿ ದ ಟೆಲ್ ಟೇಲ್ ಹಾರ್ಟ್ ಅನ್ನುವಂಥ ಸ್ಟೋರಿನ ಡಿಸ್ಕಸ್ ಮಾಡೋಣ. ಎಡ್ಗರ್ ಅಲನ್ ಪೋ ಅವರು ಅಮೇರಿಕದ ಪ್ರಸಿದ್ಧ ಪೋಯಿಟ್, ಶಾರ್ಟ್ ಸ್ಟೋರಿ ರೈಟರ್ ಮತ್ತು ಎಡಿಟರ್ ಮತ್ತು ಲಿಟ್ರರಿ ಕ್ರಿಟಿಕ್ ಆಗಿರ್ತಾರೆ. ಸೊ ಇವರು ಬೆಸ್ಟ್ ನೋನ್ ಅಂತ ಹೇಳಿದರೆ ಅವರ ಗಾಥಿಕ್ ಟೇಲ್ಸ್ ಅಂತ ಹೇಳಿದರೆ ಭಯ ಹುಟ್ಟಿಸುವಂತಹ ಸ್ಟೋರೀಸ್ಗಳಿರುತ್ತೆ ಮತ್ತು ಸೈಕೊಲಜಿಕಲ್ ಹಾರರ್ ಸ್ಟೋರೀಸ್ಗೆ ತುಂಬ ಫೇಮಸ್ ಇವರು ಬೋಸ್ಟನ್ ಅನ್ನುವಂಥ ಪ್ಲೇಸಲ್ಲಿ ಹುಟ್ಟಿರ್ತಾರೆ ಮತ್ತು ಇವರು ತುಂಬ ಪರ್ಸ್ನಲ್ ಹಾರ್ಡ್ಶಿಪ್ಪನ್ನು ಫೇಸ್ ಮಾಡ್ತಾರೆ ಲೈಫಲ್ಲಿ. ಯಾವಾಗ ಅಂದರೆ ಅವ್ರ ಪೇರೆಂಟ್ಸನ್ನ ಅವರು ತುಂಬ ಯಂಗ್ ಏಜಲ್ಲಿ ಕಳ್ಕೊಳ್ತಾರೆ. ಆವಾಗ ತುಂಬ ಹಾರ್ಡ್ಶಿಪ್ಪನ್ನು ಫೇಸ್ ಮಾಡ್ತಾರೆ ಲೈಫಲ್ಲಿ ಮತ್ತು ತುಂಬ ಫೈನಾನ್ಷಿಯಲ್ ಸ್ಟ್ರಗಲ್ ಆಗಿರುತ್ತೆ ಅವ್ರ ಲೈಫಲ್ಲಿ. ಸೊ ಇದನ್ನೆಲ್ಲ ಚಾಲೆಂಜಸನ್ನು ಫೇಸ್ ಮಾಡಿ ಇವತ್ತು ಏನು ಅಂತ ಹೇಳಿದರೆ ನಾವು ಅವರು ಇನ್ಫ್ಲೂಯೆನ್ಷಿಯಲ್ ರೈಟರ್ ಆಗಿದ್ದಾರೆ ಅಮೇರಿಕನ್ ಲಿಟ್ರೇಚರಲ್ಲಿ. ಮತ್ತು ಇವ್ರ ವರ್ಕ್ಸ್ ಏನಿದೆ ಥೀಮ್ಸನ್ನು ಎಕ್ಸ್ಪ್ಲೋರ್ ಮಾಡುತ್ತೆ ನೋಡಿ. ಲೈಕ್ ಫಿಯರ್ ಇರ್ಬೋದು, ಗಿಲ್ಟ್ ಇರ್ಬೋದು, ಮ್ಯಾಡ್ನೆಸ್ ಇರ್ಬೋದು, ಡೆತ್ ಇರ್ಬೋದು, ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಇರುತ್ತೆ. ಸೊ ಇವ್ರ ಸ್ಟೋರಿಯಲ್ಲಿ ಒಂದು ಸಸ್ಪೆನ್ಷನಲ್ ಮತ್ತು ಮಿಸ್ಟೀರಿಯಸ್ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡುತ್ತೆ ಅವರ ಸ್ಟೋರೀಸು. ಮತ್ತು ಇವರು ಫೇಮಸ್ ವರ್ಕ್ಸ್ ಅಂತ ಹೇಳಿದರೆ ನಾವು ಇಲ್ಲಿ ದ ಟೇಲ್ ಹಾರ್ಟ್ ಮತ್ತು ರೇವನ್, ದ ಬ್ಲ್ಯಾಕ್ ಕ್ಯಾಟ್ ಮತ್ತು ದ ಫಾಲ್ ಆಫ್ ದಿ ಹೌಸ್ ಆಫ್ ಅಶರ್ ಅನ್ನುವಂತಹ ಸ್ಟೋರೀಸ್ಗಳು ತುಂಬ ಫೇಮಸ್ ಆಗಿದೆ. ಸೊ ಇವ್ರನ್ನ ನಾವು ಪಯೋನಿಯರ್ ಅಂತ ಹೇಳ್ತೀವಿ, ಪಿತಾಮಹ ಅಂತ ಹೇಳ್ತೀವಿ. ಸೊ ಆಧುನಿಕ ಪತ್ತೆದಾರಿ ಕಥೆಗಳು ಅಂತ ಹೇಳ್ತೀವಲ್ವ, ಮಾಡರ್ನ್ ಡಿಟೆಕ್ಟಿವ್ ಫಿಕ್ಷನ್ಸ್ ಅಂತ. ಸೊ ಅದಕ್ಕೋಸ್ಕರ ಇವರನ್ನ ಪಯೋನಿಯರ್ ಆಫ್ ಮಾಡರ್ನ್ ಡಿಟೆಕ್ಟಿವ್ ಫಿಕ್ಷನ್ಸ್ ಅಂತ ಹೇಳ್ತಾರೆ. ಸೊ ತುಂಬ ರೈಟರ್ಸ್ಗೆ ಇವರು ಇನ್ಸ್ಪೈರ್ ಮಾಡ್ತಾರೆ ಮತ್ತು ರೀಡರ್ಸ್ಗೂ ಆಲ್ ಓವರ್ ದ ವರ್ಲ್ಡ್ ಇನ್ಸ್ಪೈರ್ ಮಾಡ್ತಾರೆ ಮತ್ತು ರೈಟರ್ಗೆ ಅಂತ ಹೇಳ್ಬೋದು. ಈ ಸ್ಟೋರಿಯಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ನೋಡಿ, ನರೇಟರ್ ಇರ್ತಾರೆ, ಏನೋ ನಮಗೆ ಸ್ಟೋರೀಸ್ನ ಹೇಳ್ತಾ ಇರ್ತಾರೆ ಅವರು. ಸೊ ಅವರು ತುಂಬ ಅಬ್ಸೆಷನ್ ಆಗಿರ್ತಾರೆ ಮತ್ತು ಹೇಟ್ರೇಡ್. ತುಂಬ ಅವರು ಹೇಟ್ರೇಡ್ ಮಾಡ್ತಿರ್ತಾರೆ, ತುಂಬ ದ್ವೇಷ ಮಾಡ್ತಾರೆ ಮತ್ತು ಅವರು ಅತಿಯಾದ ಆಸಕ್ತಿ ಹೊಂದಿರ್ತಾರೆ. ಸೊ ಅಬ್ಸೆಷನ್ ಅಂತ ಹೇಳ್ಬೋದು ಇಲ್ಲಿ. ಮತ್ತು ಇಲ್ಲಿ ಒಬ್ಬ ಓಲ್ಡ್ ಮ್ಯಾನ್ ಇರ್ತಾನೆ, ಅವನೇ ವಿಕ್ಟಿಮ್ ಆಗ್ತಾನೆ. ಇವ್ರ ಹೇಟ್ರೇಡ್ ಏನಿರುತ್ತೆ, ಅವ್ರ ದ್ವೇಷಕ್ಕೆ ಇವರೇ ವಿಕ್ಟಿಮ್ ಆಗ್ತಾರೆ, ಓಲ್ಡ್ ಮ್ಯಾನ್ ಅನ್ನೋರು. ಸೊ ಇವರಿಬ್ಬರು ಜೊತೆಗೆ ಇರ್ತಾರೆ. ದೇ ಆರ್ ಲಿವಿಂಗ್ ಟುಗೆದರ್. ಅವರಿಬ್ಬರು ಜೊತೆಯಲ್ಲೇ ಇರ್ತಾರೆ, ಬದುಕ್ತಾ ಇರ್ತಾರೆ. ನೆಕ್ಸ್ಟ್ ಮರ್ಡರ್ ಇನ್ವೆಸ್ಟಿಗೇಷನ್ ಅಂತ ಇರುತ್ತೆ. ಈ ಸ್ಟೋರಿಯಲ್ಲಿ ಒಂದು ಮರ್ಡರ್ ಆಗುತ್ತೆ. ಸೊ ಅದನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಪೊಲೀಸ್ ಮೆನ್ ಬರ್ತಾರೆ. ಸೊ ಇವರೇ ಮೇನ್ ಕ್ಯಾರೆಕ್ಟರ್ಸ್ ಆಫ್ ದಿಸ್ ಸ್ಟೋರಿ ಅಂತ ನಾವು ಹೇಳ್ಬೋದು. ಸೊ ಈ ಸ್ಟೋರಿ ಏನಿದೆ, ದ ಟೇಲ್ ಹಾರ್ಟ್ ಅನ್ನುವಂಥ ಏನು ಸ್ಟೋರಿ ಇದೆ, ಒಂದು ಗಾಥಿಕ್ ಫಿಕ್ಷನ್ ಆಗಿರುತ್ತೆ. ಇದು ಗಾಥಿಕ್ ಅಂತ ಹೇಳಿದರೆ ಭಯ ಹುಟ್ಟಿಸುವಂಥ ಕಥೆ ಆಗಿರುತ್ತೆ. ಇದನ್ನು ನರೇಟ್ ಮಾಡೋದು ಅನ್ನೇಮ್ಡ್ ಮ್ಯಾನ್ ಆಗಿರ್ತಾರೆ. ಸೊ ಅಲ್ಲಿ ಆ ನರೇಟರ್ ಹೆಸರು ಮೆನ್ಷನ್ ಮಾಡಿಲ್ಲ. ಸೊ ಇವರು ಈ ಸ್ಟೋರಿಯಲ್ಲಿ ನಮಗೆ ಕನ್ವಿನ್ಸ್ ಮಾಡ್ತಾರೆ ರೀಡರ್ಗೆ. ಅಂದರೆ ಇವರು ಸೇನ್ ಅಂತ ಹೇಳಿದರೆ ಏನು, ಇನ್ಸೇನ್ ಅಂತ ಹೇಳಿದರೆ ಹುಚ್ಚ ಅಂತ ಹೇಳ್ತೀವಿ. ಸೇನ್ ಅಂತ ಹೇಳಿದರೆ ಯಾರು ಹುಚ್ಚ ಅಂದರೆ ಈಸ್ ನಾಟ್ ಮ್ಯಾಡ್ ಅಂತ. ಅವ್ರು ಕನ್ವಿನ್ಸ್ ಮಾಡ್ತಾರೆ, ನಾನು ಹುಚ್ಚ ಅಲ್ಲ ಅಂತ ಕನ್ವಿನ್ಸ್ ಮಾಡ್ತಾರೆ. ಮತ್ತು ಸೊ ಒಂದು ಟೆರಿಬಲ್ ಮರ್ಡರನ್ನ ಅವರು ಕಮಿಟ್ ಮಾಡ್ತಾರೆ ಈ ಸ್ಟೋರಿಯಲ್ಲಿ. ಒಂದು ಮರ್ಡರನ್ನು ಮಾಡ್ತಾರೆ ಅವರು ಸ್ಟೋರಿಯಲ್ಲಿ. ಮತ್ತು ಈ ಸ್ಟೋರಿ ಎಕ್ಸ್ಪ್ಲೋರ್ ಮಾಡುತ್ತೆ ಗಿಲ್ಟ್ ಆಗಿರ್ಬೋದು, ಮ್ಯಾಡ್ನೆಸ್, ಹುಚ್ಚತನ, ಫಿಯರ್. ಸೊ ಇದನ್ನೆಲ್ಲ ಏನು ವರ್ಕಿಂಗ್ ಆಫ್ ದಿ ಹ್ಯೂಮನ್ ಮೈಂಡ್, ಒಂದು ಹ್ಯೂಮನ್ ಮೈಂಡಲ್ಲಿ ಯಾವ ರೀತಿ ಇದೆಲ್ಲ ಥಾಟ್ಸ್ ಇರುತ್ತೆ ಅನ್ನೋದು ತುಂಬ ಚೆನ್ನಾಗಿ ಈ ಸ್ಟೋರಿಯಲ್ಲಿ ಅವರು ರೈಟರ್ ನಮಗೆ ಹೇಳಿದ್ದಾರೆ. ಸೊ ಇಲ್ಲಿ ಸ್ಟೋರಿ ಓಪನ್ ಆಗುತ್ತೆ. ನರೇಟರಲ್ಲಿ ನಮಗೆ ಇನ್ಸಿಸ್ಟ್ ಮಾಡ್ತಾ ಇರ್ತಾರೆ, ಪದೇ ಹೇಳ್ತಾ ಇರ್ತಾರೆ. ಏನಂತ ಹೇಳಿದರೆ ಅವರು ಹುಚ್ಚ ಅಲ್ಲ ಅಂತ, ಲೈಕ್ ಈಸ್ ನಾಟ್ ಎ ಮ್ಯಾಡ್ ಅಂತ ಹೇಳ್ತಿರ್ತಾರೆ. ಸೊ ಅವ್ರು ಹೇಳ್ತಾರೆ, ಹಿ ಅಡ್ಮಿಟ್ಸ್ ದ್ಯಾಟ್, ಆದರೆ ಇಲ್ನೆಸ್, ಅವರಿಗೆ ಏನೋ ಒಂದು ಆರೋಗ್ಯ ಸಮಸ್ಯೆ ಇದ್ದರೆ, ಬಟ್ ಅವ್ರು ಹುಚ್ಚ ಅಲ್ಲ ಅಂತ ಹೇಳ್ತಾರೆ. ಸೊ ಆ ಇಲ್ನೆಸ್ಸಿಂದ ಏನಾಗಿದೆ, ಅವ್ರ ಸೆನ್ಸಸ್ ಏನಾಗಿದೆ, ತುಂಬ ಶಾರ್ಪ್ ಆಗಿದೆ ಸೆನ್ಸಸ್ ಅಂತ ಹೇಳ್ತಿದ್ದಾರೆ. ದ್ಯಾಟ್ ಹಿಯರಿಂಗ್, ಆ ಇಲ್ನೆಸ್ಸಿಂದ ಅವರಿಗೆ ತುಂಬ ಕಿವಿಗಳು ತುಂಬ ಚುರುಕಾಗಿದ್ದಾವೆ. ತುಂಬ ಯಾವುದೇ ಸೌಂಡ್ ಇದ್ರೂ ಅವರು ತುಂಬ ಕೇಳ್ತಾರೆ. ಎಷ್ಟೇ ದೂರದಲ್ಲಿದ್ರೂ ಸೌಂಡು ಅವರಿಗೆ ಕಿವಿಗೆ ಕೇಳಿಸುತ್ತೆ ಅಂತ ಹೇಳ್ತಾರೆ. ಅದನ್ನು ಅವ್ರು ತುಂಬ ಜಂಬ ಪಟ್ಕೊಂಡು ಹೇಳ್ತಾರೆ ಏನಂದರೆ, ಅವರು ಸೌಂಡ್ಸು ಹೆವೆನ್ ಆಗಿರ್ಬೋದು, ಅರ್ತ್ ಆಗಿರ್ಬೋದು, ಈವನ್ ಹೆಲ್ಲಿಂದ ಅವರು ಸೌಂಡ್ಸ್ಗಳನ್ನು ಕೇಳುವಂಥ ಅವರಿಗೆ ಏನು ಶಕ್ತಿ ಇದೆ, ಕೆಪಾಸಿಟಿ ಇದೆ ಅಂತ ಅವರು ಹೇಳ್ತಾರೆ ನಮಗೆ. ಮತ್ತು ಇಲ್ಲಿ ನರೇಟರ್ ನಮಗೆ ಪ್ರಾಮಿಸ್ ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ, ಅವರು ಒಂದು ಮರ್ಡರನ್ನು ಕಮಿಟ್ ಮಾಡಿದ್ದಾರೆ. ಸಚ್ ಎ ಕೇರ್ಫುಲ್ ಪ್ಲಾನಿಂಗಿಂದ ಒಂದು ಮರ್ಡರನ್ನು ಮಾಡಿದ್ದಾರೆ. ಅದು ಈಸ್ ಎ ಸೇನ್. ಅದು ಏನು ಪ್ರೂವ್ ಮಾಡುತ್ತೆ ಅಂದರೆ ಅವನು ಬುದ್ಧಿವಂತ, ಹುಚ್ಚ ಅಲ್ಲ ಅನ್ನೋದನ್ನು ಪ್ರೂವ್ ಮಾಡುತ್ತೆ ಅಂತ ನಮಗೆ ಬಿಗಿನಿಂಗ್ನಲ್ಲಿ ಅವರು ನರೇಟರ್ ನಮಗೆ ಹೇಳ್ತಾರೆ. ಸೊ ಮತ್ತೆ ಇಲ್ಲಿ ನರೇಟರ್ ಒಬ್ಬ ಓಲ್ಡ್ ಮ್ಯಾನ್ ಜೊತೆ ಇರ್ತಾರೆ. ಆ ಓಲ್ಡ್ ಮ್ಯಾನ್ ಏನು ಮಾಡ್ತಾನೆ ಅಂದರೆ, ಇವರಿಗೆ ತುಂಬ ಇಷ್ಟಪಡ್ತಿರ್ತಾನೆ. ಮತ್ತು ಆ ಓಲ್ಡ್ ಮ್ಯಾನ್ ಯಾವುದೇ ರೀತಿ ಇವರಿಗೆ ತೊಂದರೆ ಮಾಡಿರಲ್ಲ ಅಥವಾ ಇನ್ಸಲ್ಟ್ ಮಾಡಿರಲ್ಲ, ಮತ್ತು ಯಾವತ್ತೂ ದುಡ್ಡು ಕೊಡೋಲ್ಲ ಅಂತ ಹೇಳಿರಲ್ಲ. ಯಾವಾಗ ಬೇಕಾದ್ರೂ ಅವರಿಗೆ ದುಡ್ಡು ಕೊಡ್ತಾ ಇರ್ತಾರೆ ಮತ್ತು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಸೊ ನರೇಟರ್ಗೆ ಯಾವುದೇ ಒಂದು ಲಾಜಿಕಲ್ ರೀಸನ್ ಇಲ್ಲ ಅವರಿಗೆ ಹೇಟ್ ಮಾಡೋದಕ್ಕೆ. ಬಟ್ ಇಲ್ಲಿ ಹೇಳ್ತಾರೆ, ನರೇಟರ್ ಅಬ್ಸೆಸ್ ಆಗಿಬಿಟ್ಟಿದ್ದಾರೆ. ಒಂದು ಫೀಚರ್ ಇದೆ ಓಲ್ಡ್ ಮ್ಯಾನಲ್ಲಿ, ಅದರಿಂದ ಅವರು ತುಂಬ ಅಬ್ಸೆಸ್ ಆಗಿದ್ದಾರೆ ಅಥವಾ ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ದಟ್ ಈಸ್ ಅವರ ಕಣ್ಣಿದೆ. ಏನು ಅಂದರೆ, ಅವ್ರ ಕಣ್ಣು ಹೇಗಿದೆ ಅಂದರೆ ಪೇಲ್ ಬ್ಲೂ ಐಸ್ ಇದೆ. ಆ ಕಣ್ಣನ್ನು ಅವರು ಒಂದು ವಲ್ಚರ್ ಐಸ್ಗೆ ಕಂಪೇರ್ ಮಾಡ್ತಾರೆ. ವಲ್ಚರ್ ಐಸ್ ಅಂತ ಹೇಳಿದರೆ
ಈ ಹದ್ದಿನ ಕಣ್ಣಿಗೆ ಕಂಪೇರ್ ಮಾಡ್ತಾರೆ. ಸೊ ಯಾವಾಗ ಈ ನರೇಟರ್ ಅವ್ರ ಕಣ್ಣಲ್ಲಿ ನೋಡ್ತಾರೆ, ಆ ಕಣ್ಣನ್ನು ನೋಡ್ಬಿಟ್ಟು ಇವರು ತುಂಬ ಟೆರಿಫೈಡ್, ಇವ್ರಿಗೆ ತುಂಬ ಭಯ ಆಗುತ್ತೆ ಮತ್ತು ತುಂಬ ಡಿಸ್ಟರ್ಬ್ಡ್ ಫೀಲ್ ಮಾಡ್ತಾರೆ. ಸೊ ಅದಕ್ಕೆ ಈ ಕಣ್ಣಿಂದ ಹೇಗಾದರೂ ಬಿಡುಗಡೆ ಪಡಿಬೇಕು ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡ್ತಾರೆ ಅಂದರೆ, ಆ ಓಲ್ಡ್ ಮ್ಯಾನ್ನ ಸಾಯಿಸಿಬಿಡ್ಬೇಕು ಮತ್ತು ಅವ್ರ ಆ ಕಣ್ಣನ್ನು ಇವನು ಹಾಳು ಅಂದರೆ ಸಾಯಿಸಿಬಿಡ್ಬೇಕು. ಆವಾಗ ಯಾವುದೇ ರೀತಿ ಅವನಿಗೆ ತೊಂದರೆ ಆಗಲ್ಲ ಅಂತ ಅವನು ಡಿಸೈಡ್ ಮಾಡ್ತಾನೆ. ಮತ್ತು ನರೇಟರ್ ಏನು ಮಾಡ್ತಾರೆ ಅಂದರೆ, ಪ್ರತಿ ರಾತ್ರಿನೂ ಅವರು ಹೋಗ್ತಾ ಇರ್ತಾರೆ ಸೀಕ್ರೆಟಾಗಿ. ಆ ಓಲ್ಡ್ ಮ್ಯಾನ್ಸ್ ಮಲಗಿರ್ತಾನಲ್ವ, ಆ ರೂಮಲ್ಲಿ ಹೋಗ್ತಾ ಇರ್ತಾರೆ ಮಧ್ಯರಾತ್ರಿಯಲ್ಲಿ. ಪ್ರತಿ ರಾತ್ರಿ ಅವರು ರೂಮಲ್ಲಿ ಹೋಗ್ತಾರೆ. ಸೊ 7 ನೈಟ್ಸ್, ಓಕೆ 7 ನೈಟ್ಸ್ ಆಗಿರುತ್ತೆ. 7 ನೈಟಲ್ಲಿ ಹೋಗಿರ್ತಾರೆ, ಮಿಡ್ ನೈಟ್ ಆಗಿರುತ್ತೆ. ಅವ್ರು ಸೀಕ್ರೆಟ್ಲಿ ಆ ಓಲ್ಡ್ ಮ್ಯಾನ್ ಮಲಗಿರ್ತಾನೆ ಆ ರೂಮಲ್ಲಿ ಹೋಗ್ತಾರೆ. ತುಂಬ ಸ್ಲೋ ಆಗಿ ಡೋರನ್ನ ಓಪನ್ ಮಾಡ್ತಾರೆ, ಯಾಕಂದರೆ ಆ ಓಲ್ಡ್ ಮ್ಯಾನ್ ಬೇಗ ಎದ್ದೇಳಬಾರ್ದು ಅನ್ನೋ ಒಂದು ರೀತಿಯಿಂದ ಇವರು ತುಂಬ ಸ್ಲೋ ಆಗಿ ಹೋಗ್ತಾರೆ. ಮತ್ತು ಒಂದು ದೀಪನ ಕ್ಯಾರಿ ಮಾಡ್ತಿರ್ತಾರೆ, ಒಂದು ಲ್ಯಾಂಪ್ ಇಟ್ಕೊಂಡಿರ್ತಾರೆ ಕೈಯಲ್ಲಿ. ಮತ್ತು ಅದನ್ನು ಆ ಲ್ಯಾಂಪಿಂದ ಸ್ವಲ್ಪ ಬೆಳಕನ್ನು ಅವ್ರ ಓಲ್ಡ್ ಮ್ಯಾನ್ ಫೇಸ್ನಲ್ಲಿ ಬೀಳೋ ರೀತಿ ಹಿಡ್ಕೊಳ್ತಾರೆ. ಅಲ್ಲಿ ಈಚ್ ನೈಟ್ ಆ ಓಲ್ಡ್ ಮ್ಯಾನ್ಸ್ ಏನಾಗಿರುತ್ತೆ, ಕಣ್ಗಳು ಕ್ಲೋಸ್ ಆಗಿರುತ್ತೆ. ಓಕೆ, ಕಣ್ಣು ಮುಚ್ಕೊಂಡು ಮಲಗಿರ್ತಾನೆ ಅವನು. ನೆಕ್ಸ್ಟ್ ನರೇಟರ್ ಏನು ಮಾಡ್ತಾರೆ ಅಂದರೆ, ಅವರಿಗೆ ಕಣ್ಣಿಂದ ತೊಂದರೆ ಇರೋದು, ಓಕೆ ಆ ಓಲ್ಡ್ ಮ್ಯಾನ್ಸ್ ಏನು ಕಣ್ಣಿದೆ ಅದರಿಂದ ತೊಂದರೆ ಇರೋದು ಅಂದರೆ ಟ್ರೂ ಕಾಸಸ್ ಆಫ್ ಹಿಸ್ ಸಫರಿಂಗ್. ಆ ಕಣ್ಗಳಿಂದ ನೋಡಿದ ತಕ್ಷಣ ಅವನು ತುಂಬ ಮೆಂಟಲಿ ಡಿಸ್ಟರ್ಬ್ ಆಗ್ತಿರ್ತಾನೆ. ಸೊ ಏನು ಮಾಡ್ತಾನೆ ಇವನು, ಪೋಸ್ಟ್ಪೋನ್ ಮಾಡ್ತಾನೆ ಮರ್ಡರನ್ನ. ಇವತ್ತು ಬೇಡ, ನೆಕ್ಸ್ಟ್ ಡೇ ಮರ್ಡರ್ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ತಾನೆ. ನೆಕ್ಸ್ಟ್ ಮಾರ್ನಿಂಗ್ ಆಗುತ್ತೆ. ಡೇ ಟೈಮಲ್ಲಿ ಈ ನರೇಟರ್ ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತಾನೆ ಓಲ್ಡ್ ಮ್ಯಾನ್ ಜೊತೆ, ತುಂಬ ಅಫೆಕ್ಷನೇಟ್ ಆಗಿ ತುಂಬ ಪ್ರೀತಿಯಿಂದ ಬಿಹೇವ್ ಮಾಡ್ತಾನೆ. ಮತ್ತು ಎವ್ರಿ ಮಾರ್ನಿಂಗ್ ಅವ್ರ ರೂಮಿಗೆ ಬಂದುಬಿಟ್ಟು ತುಂಬ ಚೆನ್ನಾಗಿ ಓಲ್ಡ್ ಮ್ಯಾನಿಗೆ ಮಾತಾಡಿಸ್ತಾನೆ. ನಿದ್ದೆ ಚೆನ್ನಾಗಿ ಬಂತಾ, ಆರಾಮಿದ್ದೀರಾ, ಈ ರೀತಿ ಎಲ್ಲ ಚೆನ್ನಾಗಿ ಮಾತಾಡಿಸ್ತಾನೆ. ಮತ್ತು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ರಾ ಹಾಗೆಲ್ಲ ಕ್ವಶನ್ ಮಾಡ್ತಾ ಇರ್ತಾನೆ. ಶೋರ್ ಮಾಡ್ತಾನೆ ಅಂದರೆ ಅವ್ನಿಗೆ ಯಾವ ರೀತಿ ಡೌಟ್ ಆಗಬಾರ್ದು, ಆ ಓಲ್ಡ್ ಮ್ಯಾನ್ಗೆ ಇವ್ರ ಮೇಲೆ ಡೌಟ್ ಆಗಬಾರ್ದು ರೀತಿಯಲ್ಲಿ ತುಂಬ ಚೆನ್ನಾಗಿ ಇವರು ಅವ್ರಿಗೆ ಮಾತಾಡಿಸ್ತಾರೆ. ಸೊ ನರೇಟರ್ ಏನು ಮಾಡ್ತಾರೆ ಅಂದರೆ, ನೆಕ್ಸ್ಟು ಏನು 8 ನೈಟ್ ಆಗಿರುತ್ತೆ ಅವಾಗ ಬರ್ತಾರೆ ಅವರು. ಸೊ ನರೇಟರ್ ಎಕ್ಸ್ಪೆಷಲಿ ತುಂಬ ಕಾನ್ಫಿಡೆಂಟ್ ಮತ್ತು ಪ್ರೌಡ್ ಆಗಿರ್ತಾರೆ ಅವ್ರ ಕ್ಲೆವರ್ನೆಸ್ಸಿಂದ. ನನ್ನ ಬುದ್ಧಿನ ಯೂಸ್ ಮಾಡಿಬಿಟ್ಟು ಇವತ್ತು ನಾನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅವ್ರನ್ನ ಮರ್ಡರ್ ಮಾಡೋದು, ಅದು ಇವತ್ತು ಮಾಡ್ತೀನಿ ಅಂತ ಅವರು ತುಂಬ ಕಾನ್ಫಿಡೆಂಟಾಗಿ ಬರ್ತಾರೆ. ಇವರು ಸ್ಲೋಲಿ ಓಪನ್ ಮಾಡ್ತಾರೆ ಡೋರ್ನ. ಸೊ ಹಿ ಆಕ್ಸಿಡೆಂಟ್ಲಿ ಮೇಕ್ ಎ ಸ್ಲೈಟ್ ನಾಯ್ಸ್. ಡೋರ್ ಓಪನ್ ಮಾಡಬೇಕಾದ್ರೆ ಸ್ವಲ್ಪ ನಾಯ್ಸ್ ಆಗಿಬಿಡುತ್ತೆ. ಅದನ್ನು ಓಲ್ಡ್ ಮ್ಯಾನ್ ಕೇಳಿಸ್ಕೊಂಡ್ಬಿಟ್ಟು ಸಡನ್ನಾಗಿ ಎದ್ದೇಳ್ಬಿಡ್ತಾನೆ. ಓಕೆ, ಹಿ ವೇಕಪ್ ಮತ್ತು ಹೇಳ್ತಾನೆ, ಹೂ ಈಸ್ ದೇರ್ ಅಂತ, ಯಾರಿದ್ದೀರಾ ಅಲ್ಲಿ ಅಂತ ಕೇಳ್ತಾರೆ. ಸೊ ನರೇಟರ್ ಕಂಪ್ಲೀಟಾಗಿ ಸ್ಟಿಲ್ಲಾಗಿ ಯಾವುದೇ ರೀತಿ ಶಬ್ದ ಮಾಡಿದ್ರೆ ಸುಮ್ಮನೆ ಸೈಲೆಂಟಾಗಿ ನಿಲ್ಕೊಂಡ್ಬಿಡ್ತಾರೆ. 1 ಅವರ್ವರೆಗೂ ನಿಲ್ಕೊತಾರೆ, 1 ಗಂಟೆವರೆಗೂ ನಿಲ್ಕೊಳ್ತಾರೆ. ಸೊ ಓಲ್ಡ್ ಮ್ಯಾನ್ಗೆ ತುಂಬ ಭಯ ಆಗಿಬಿಡುತ್ತೆ, ಯಾರೋ ಇದ್ದಾರೆ ಈ ರೂಮಲ್ಲಿ ಅನ್ನೋವಂಥ ಅವರಿಗೆ ಫೀಲ್ ಆಗ್ತಾ ಇರುತ್ತೆ. ಸೊ ಬೆಡ್ ಮೇಲೆ ಕುತ್ಕೊಂಡ್ಬಿಡ್ತಾರೆ ಅವರು. ಅನೇಬಲ್ ಟು ಸಿ, ಅಂದರೆ ತುಂಬ ಕತ್ಲಿರುತ್ತೆ. ಓಕೆ, ಬಟ್ ಆ ಡೇಂಜರ್ ಇದೆ ಅಂತ ಅವ್ನಿಗೆ ಓಲ್ಡ್ ಮ್ಯಾನಿಗೆ ಅನಿಸ್ತಾ ಇರುತ್ತೆ. ಫೈನಲಿ ನರೇಟರ್ ಏನು ಮಾಡ್ತಾರೆ, ಒಂದು ಲ್ಯಾಂಪ್ ತಂದಿರ್ತಾರಲ್ವ, ಸೊ ಅದರಿಂದ ಸ್ವಲ್ಪ ಬೆಳಕನ್ನು ಬಿಡ್ತಾರೆ. ಆ ಬೆಳಕು ಏನಾಗುತ್ತೆ ಅಂದರೆ, ಓಲ್ಡ್ ಮ್ಯಾನ್ಸ್ ಕಣ್ಣಿರುತ್ತಲ್ವ, ಆ ಕಣ್ಣು ಮೇಲೆ ಬೀಳ್ಬಿಡುತ್ತೆ. ಸೊ ಆ ಕಣ್ಗಳು ಓಪನ್ ಆಗಿದ್ದಾವೆ, ಐಸ್ ಈಸ್ ಓಪನ್. ಆ ಕಣ್ಗಳನ್ನು ನೋಡಿಬಿಟ್ಟು ನರೇಟರ್ ವಿತ್ ರೇಜ್ ಆ್ಯಂಡ್ ಹಾರ್, ಆ ಕಣ್ಣುಗಳನ್ನು ನೋಡಿಬಿಟ್ಟು ಇವ್ರಿಗೆ ಏನೋ ಒಂಥರ ಸಿಟ್ಟು ಬರ್ತಾ ಇರುತ್ತೆ, ತುಂಬ ಭಯ ಆಗ್ತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ಹಿ ಎಕ್ಸ್ಟ್ರೀಮ್ಲಿ ಏನು ಅಂದರೆ ಎಕ್ಸ್ಟ್ರಾಡಿನರಿಲಿ ಸೆನ್ಸಿಟಿವ್, ಹಿಯರಿಂಗ್ ಡಿಟೆಕ್ಟಿವ್ ಫೇಂಟ್ ಸೌಂಡ್. ಮತ್ತು ಅದೇ ಟೈಮಲ್ಲಿ ಆ ಕಣ್ಣಿಗೆ ನೋಡಿ ಅವನಿಗೆ ಭಯ ಆಗ್ತಾ ಇದೆ. ಅದೇ ಸೇಮ್ ಟೈಮಲ್ಲಿ ಒಂದು ಸೌಂಡ್ ಕೇಳ್ತಾ ಇದೆ ಅವನಿಗೆ. ಓಕೆ, ತುಂಬ ಭಯಂಕರ ಸೌಂಡ್ ಆಗಿದೆ, ತುಂಬ ಜೋರಾಗಿ ಸೌಂಡ್ ಕೇಳ್ತಾ ಇದೆ. ಆ ಸೌಂಡ್ ಏನಪ್ಪ ಅಂತ ಹೇಳಿದರೆ, ಬೀಟಿಂಗ್ ಆಫ್ ದಿ ಓಲ್ಡ್ ಮ್ಯಾನ್ಸ್ ಹಾರ್ಟ್. ಏನು ಓಲ್ಡ್ ಮ್ಯಾನ್ ಇದ್ದಾನೆ, ಅವನು ಹಾರ್ಟ್ ಬೀಟ್ಸ್ ಏನಿದೆ, ಎದೆ ಬಡಿತ ತುಂಬ ಜೋರಾಗಿ ಕೇಳಿಸ್ತಾ ಇದೆ. ಇವನಿಗೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅದು. ಸೊ ನೆಕ್ಸ್ಟ್ ಏನಾಗುತ್ತೆ, ಓಲ್ಡ್ ಮ್ಯಾನ್ಸ್ ಹಾರ್ಟ್ ಬೀಟ್ ಏನಿದೆ ತುಂಬ ಗ್ರೋ ಆಗ್ತಾ ಇರುತ್ತೆ, ಲೌಡರ್ ಆ್ಯಂಡ್ ಲೌಡರ್, ತುಂಬ ಜಾಸ್ತಿ ಸೌಂಡ್ ಕೇಳಿಸ್ತಾ ಇದೆ. ಆ ಸೌಂಡ್ ಜಾಸ್ತಿ ಆದಂಗೆಲ್ಲ ಇವನು ಫಿಯರ್ ಏನಾಗಿದೆ ಅದೂ ಜಾಸ್ತಿ ಆಗ್ತಾ ಇದೆ, ಅವನಿಗೂ ತುಂಬ ಭಯ ಆಗ್ತಾ ಇದೆ. ನರೇಟರ್ ಏನಾಗ್ಬಿಡ್ತಾರೆ, ಆ್ಯನ್ಷಿಯಸ್ ಆಗಿಬಿಡ್ತಾರೆ, ಗಾಬರಿ ಆಗಿಬಿಡ್ತಾರೆ. ಸೊ ನೈಬರ್ಸ್ ಮೈಟ್ ಹೇರ್ ದ ಸೌಂಡ್. ಇವ್ರಿಗೆ ತುಂಬ ಗಾಬರಿ ಆಗಿಬಿಡುತ್ತೆ, ಈ ಸೌಂಡು ಅಕ್ಕಪಕ್ಕದಲ್ಲಿರುವಂಥ ಮನೆಯವ್ರಿಗೂ ಕೇಳಿಸ್ಬೋದಲ್ಲ ಅಂತ ಇವರಿಗೆ ತುಂಬ ಗಾಬರಿ ಆಗಿಬಿಡುತ್ತೆ, ತುಂಬ ಪ್ಯಾನಿಕ್ ಆಗಿಬಿಡ್ತಾರೆ. ಸೊ ಏನು ಮಾಡಿಬಿಡ್ತಾರೆ, ಬೇಗ ಓಡಿ ಬಂದುಬಿಡ್ತಾರೆ ರೂಮ್ ಹತ್ರ ಬಂದುಬಿಟ್ಟು, ಆ್ಯಂಡ್ ಶೌಟಿಂಗ್ ಆ್ಯಂಡ್ ಅಟ್ಯಾಕ್ಸ್ ದ ಓಲ್ಡ್ ಮ್ಯಾನ್. ಜೋರಾಗಿ ಕಿಚ್ಚಿಬಿಟ್ಟು ಓಲ್ಡ್ ಮ್ಯಾನ್ಗೆ ಅಟ್ಯಾಕ್ ಮಾಡಿಬಿಡ್ತಾನೆ. ಒಂದು ಹೆವಿ ಬೆಡ್ಶೀಟ್ ಇರುತ್ತೆ, ಓಕೆ, ಅದನ್ನು ಏನು ಮಾಡಿಬಿಡ್ತಾನೆ, ತೊಗೊಂಡ್ಬಿಟ್ಟು ಓಲ್ಡ್ ಮ್ಯಾನ್ ಫೇಸ್ ಇರುತ್ತಲ್ಲ ಅವ್ನ ಫೇಸ್ ಮೇಲೆ ಇಟ್ಬಿಡ್ತಾನೆ, ಅಂದರೆ ಉಸಿರು ಗಟ್ಟಿಸಿ ಸಾಯಿಸ್ತಾನೆ ಅವನಿಗೆ. ಲೈಕ್ ಈವನ್ ಆಫ್ಟರ್ ದ ಓಲ್ಡ್ ಮ್ಯಾನ್ ಡೈಸ್, ಓಲ್ಡ್ ಮ್ಯಾನ್ ಸತ್ತೋಗ್ಬಿಡ್ತಾನೆ. ಸತ್ತು ಹೋದ್ರೂ ಅವ್ನಿಗೇನು ಹಾರ್ಟ್ ಬೀಟ್ ಇದೆ ಇನ್ನೂ ಕೇಳಿಸ್ತಾ ಇರುತ್ತೆ ಸೆವೆರಲ್ ಮಿನಿಟ್ಸ್. ನರೇಟರ್ಗೆ ಆ ಸೌಂಡು ಇನ್ನೂ ಕೇಳ್ತಾ ಇದೆ, ಎದೆ ಬಡಿತಾ ಏನು ಓಲ್ಡ್ ಮ್ಯಾನ್ ಎದೆ ಬಡಿತಾ ಇದೆ ಅದು ಇನ್ನೂ ಕೇಳಿಸ್ತಾ ಇದೆ ಸೆವೆರಲ್ ಮಿನಿಟ್ಸ್. ಆಮೇಲೆ ಏನಾಗುತ್ತೆ, ಇವೆಂಚುಲಿ ದ ಬೀಟಿಂಗ್ ಸ್ಟಾಪ್ಸ್. ಕೆಲವೊಂದು ನಿಮಿಷಗಳಾದಮೇಲೆ ಆ ಹಾರ್ಟ್ ಬೀಟ್ ಏನಾಗುತ್ತೆ
ಸ್ಟಾಪ್ ಆಗುತ್ತೆ. ಇವನು ಸ್ಯಾಟಿಸ್ಫೈಡ್ ಆಗಿಬಿಡ್ತಾನೆ. ಸತ್ತೋದ ಅಂತ ಸ್ಯಾಟಿಸ್ಫೈಡ್ ಆಗಿಬಿಡ್ತಾನೆ. ಮತ್ತು ಕನ್ಫರ್ಮ್ ಮಾಡ್ತಾನೆ ಓಲ್ಡ್ ಮ್ಯಾನ್ ಇಸ್ ಡೆಡ್. ಕನ್ಫರ್ಮ್ ಮಾಡ್ತಾನೆ ಅವನು ಸತ್ತಿದಾನ ಇಲ್ಲ ಅಂತ ಕನ್ಫರ್ಮ್ ಮಾಡ್ತಾನೆ. ಆದರೆ ಅಲ್ಲಿ ಓಲ್ಡ್ ಮ್ಯಾನ್ ಸತ್ತೋಗ್ಬಿಟ್ಟಿರ್ತಾನೆ. ಆ ಹೇಟೆಡ್ ಐ ಇದೆಯಲ್ಲ, ಕ್ಯಾನ್ ಟ್ರಬಲ್ ಹಿಮ್ ನೋ ಮೋರ್. ಮತ್ತು ಆ ಕಣ್ಗಳೇನಿದೆ, ಹದ್ದಿನ ರೀತಿಯಲ್ಲಿರುವಂಥ ಕಣ್ಗಳು ಇನ್ಮೇಲೆ ಇವನಿಗೆ ಡಿಸ್ಟರ್ಬ್ ಮಾಡಲ್ಲ ಅಂತ ಇವನು ತುಂಬ ತೃಪ್ತಿಯಿಂದ ಇರ್ತಾನೆ. ಸೊ ಫೈನಲಿ ಏನಾಗಿದೆ, ಮರ್ಡರ್ ಆಗಿಬಿಟ್ಟಿದೆ. ಬಟ್ ಇವಾಗ ಆ ಡೆಡ್ ಬಾಡಿನ ಎಲ್ಲಿ ಬಚ್ಚಿಡಬೇಕು ಅನ್ನೋ ಪ್ರಶ್ನೆ ಅವನಿಗೆ. ನೆರೆಟಿವ್ ಏನು ಮಾಡಿಬಿಡ್ತಾರೆ, ತುಂಬ ಚೆನ್ನಾಗಿ ಡಿಸ್ಪೋಸ್ ಮಾಡ್ತಾರೆ ಡೆಡ್ ಬಾಡಿನ. ಸೊ ಏನು ಮಾಡ್ತಾನೆ ಅಂದರೆ ಇವನು ಕಟ್ ಆಫ್ ದಿ ಓಲ್ಡ್ ಮ್ಯಾನ್ಸ್ ಹೆಡ್ಡನ್ನು ಕಟ್ ಮಾಡಿಬಿಡ್ತಾನೆ. ಆರ್ಮ್ಸ್, ಕೈಗಳನ್ನೆಲ್ಲ ಕಟ್ ಮಾಡಿಬಿಡ್ತಾನೆ. ಕಟ್ ಮಾಡಿಬಿಟ್ಟು ಒಂದು ಸೆವೆರಲ್ ಫ್ಲೋರ್ ಬೋರ್ಡ್ಸ್ ಇರುತ್ತೆ. ಅಂದರೆ ಫ್ಲೋರ್ ಬೋರ್ಡ್ಸ್ ಅಂತ ಹೇಳಿದರೆ ನೆಲದ ಹಲಗೆಗಳು ಅಂತ ಏನು ಹೇಳ್ತಾರೆ ಅದು. ಸೊ ಬೆಡ್ರೂಮಲ್ಲಿ ಇರುತ್ತಲ್ವ, ಕೆಳಗಡೆ ಏನು ಮಾಡ್ತಾನೆ, ಪ್ರತಿಯೊಂದು ಬಾಡಿ ಪಾರ್ಟ್ನ ಏನು ಮಾಡ್ತಾನೆ ಅದರೊಳಗಡೆ ಬಚ್ಚಿಡ್ತಾನೆ. ಮತ್ತೇನು ಮಾಡ್ತಾನೆ ಅಂದರೆ ಆ ರೂಮ್ಸ್ನ ಕ್ಲೀನ್ ಮಾಡಿಬಿಡ್ತಾನೆ. ನಾಟ್ ಈವನ್ ಎ ಸಿಂಗಲ್ ಡ್ರಾಪ್ ಆಫ್ ಬ್ಲಡ್, ಅಲ್ಲಿ ರಕ್ತದ ಯಾವುದೇ ರೀತಿ ಕಲೆ ಇರಬಾರ್ದು, ಅಷ್ಟು ಚೆನ್ನಾಗಿ ಅವನು ಕ್ಲೀನ್ ಮಾಡ್ತಾನೆ. ಕನ್ವಿನ್ಸ್ ಹಿಸ್ ಬ್ರಿಲಿಯನ್ಸ್, ಹಿ ಬಿಲೀವ್ಸ್ ನೋ ಒನ್ ವಿಲ್ ಡಿಸ್ಕವರ್ ದ ಕ್ರೈಮ್. ಅವನು ಹೇಳ್ತಾನೆ, ನಾನು ಎಷ್ಟು ಅಂದರೆ ತುಂಬ ಬ್ರೇವರಿ ಅಥವಾ ತುಂಬ ಬುದ್ಧಿವಂತಿಕೆಯಿಂದ ಅವನು ಈ ಕೆಲಸನ ಮಾಡಿದ್ದಾನೆ, ಈ ಮರ್ಡರ್ ಮಾಡಿದ್ದಾನೆ, ಮತ್ತು ಯಾರೂ ಕೂಡ ಇಲ್ಲಿ ಕ್ರೈಮ್ ಆಗಿದೆ ಅಂತ ಡಿಸ್ಕವರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವನು ಬಿಲೀವ್ ಮಾಡ್ತಾನೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಪೊಲೀಸವರು ಬರ್ತಾರೆ. ಏನು ಬೆಳಗ್ಗಿನ ಜಾವ 4 ಗಂಟೆ ಆಗಿರುತ್ತೆ. ಬರ್ತಾರೆ, 3 ಪೊಲೀಸ್ ಮೆನ್ ಬರ್ತಾರೆ. ಈ ಕಂಪ್ಲೇಂಟ್ ಯಾರು ಮಾಡಿರ್ತಾರೆ ಅಂದರೆ ನೈಬರ್ಸ್ ಏನಿರ್ತಾರೆ ಅವ್ರು ಕಂಪ್ಲೇಂಟ್ ಮಾಡಿರ್ತಾರೆ. ಓಲ್ಡ್ ಮ್ಯಾನ್ಸು ಕಿರ್ಚಾಡಿದ್ದು ಸೌಂಡ್ ಕೇಳಿಸಿದೆ, ಏನೋ ಈ ಮನೇಲಿ ಆಗಿದೆ ಅಂತ ನೈಬರ್ಸ್ ಎಲ್ಲ ಕಂಪ್ಲೇಂಟ್ ಮಾಡಿರ್ತಾರೆ. ಸೊ ಅದಕ್ಕೆ ಪೊಲೀಸವರು ಬಂದಿರ್ತಾರೆ. ಪೊಲೀಸರು ಬಂದಾಗ ನರೇಟರ್ ಎಷ್ಟು ಕಾಮಾಗಿ ಕಾನ್ಫಿಡೆಂಟಾಗಿ ಇರ್ತಾರೆ ಅಂದರೆ ಅವ್ರು ಏನೂ ತಪ್ಪು ಮಾಡಿಲ್ಲ ಆ ರೀತಿ ಇರ್ತಾರೆ. ಅವ್ರನ್ನ ವೆಲ್ಕಮ್ ಮಾಡ್ತಾರೆ ಹೌಸಲ್ಲಿ, ಮತ್ತು ಎಕ್ಸ್ಪ್ಲೇನ್ ಮಾಡ್ತಾರೆ ಆ ಕಿರಿಚಾಟ ಏನಿತ್ತು ಇವ್ರದ್ದೇ ಆಗಿತ್ತು, ಓಲ್ಡ್ ಮ್ಯಾನಿಂದಲ್ಲ, ಇವರೇ ಕಿರ್ಚಾಡಿದ್ದು. ಯಾಕೆ ಅಂದರೆ ನೈಟ್ ಮೇರ್ ಒಂದು ಕೆಟ್ಟ ಕನಸು ಬಂದಿರುತ್ತೆ ರಾತ್ರಿ, ಅದಕ್ಕೋಸ್ಕರ ನಾನು ಕಿರ್ಚಿದೆ ಅಂತ ಅವ್ರು ಹೇಳ್ತಾರೆ. ಸೊ ಓಲ್ಡ್ ಮ್ಯಾನು ಈ ಕಂಟ್ರಿ ಸೈಡಿಗೆ ಹೋಗಿದ್ದಾರೆ, ಅಂದರೆ ಅವ್ರ ಹಳ್ಳಿಗೆ ಹೋಗಿದ್ದಾರೆ, ಇಲ್ಲಿ ಇಲ್ಲ ಅವರು ಅಂತ ಹೇಳ್ತಾನೆ ಅವನು. ಸೊ ಇವನು ಏನು ಮಾಡ್ತಾನೆ, ಹಿ ಹ್ಯಾಸ್ ನಥಿಂಗ್ ಟು ಹೈಡ್, ಅಂದರೆ ಏನು ಬಚ್ಚಿಡುವಂಥದ್ದು ಏನೂ ಇಲ್ಲ ಅಂತ ಹೇಳಿಬಿಟ್ಟು ಆಫೀಸರ್ಗೆ ಇಡೀ ಮನೇನ ಸರ್ಚ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರು ಸರ್ಚ್ ಮಾಡ್ತಾರೆ. ಅವ್ರಿಗೆ ಏನೂ ಸಸ್ಪಿಷನ್, ಅಂದರೆ ಏನೂ ಡೌಟ್ಫುಲ್, ಏನೂ ಅನುಮಾನ ಪಡುವಂಥ ರೀತಿಯಲ್ಲಿ ಯಾವುದೇ ವಸ್ತುಗಳು ಅವರಿಗೆ ಸಿಗಲ್ಲ. ಕಂಪ್ಲೀಟ್ಲಿ ಇವಾಗ ಅವನು ಸೆಕ್ಯೂರ್ ಫೀಲ್ ಆಗ್ತಾನೆ, ಅಂದರೆ ಇವಾಗ ಕಂಪ್ಲೀಟಾಗಿ ಅವನು ಬಚಾವಾಗಿದ್ದಾನೆ ಅಂತ. ಸೊ ನರೇಟರ್ಸ್ ಏನು ಮಾಡ್ತಾನೆ ಅಂದರೆ ಚೇರನ್ನು ಹಾಕ್ತಾನೆ ಪೊಲೀಸ್ ಅವ್ರಿಗೆ. ಓಲ್ಡ್ ಮ್ಯಾನ್ಸ್ ರೂಮಲ್ಲಿ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ಚೇರ್ ಹಾಕ್ತಾನೆ, ಮತ್ತು ಆಫೀಸರ್ಸ್ಗೆ ಇನ್ವೈಟ್ ಮಾಡಿ ಅಲ್ಲಿ ಕೂರಿಸಿ ಮಾತಾಡ್ತಾನೆ. ಐರಾನಿಕಲಿ ಏನು ಅಂದರೆ ಅವನು ಹಿ ಸಿಟ್ಸ್ ಡೈರೆಕ್ಟ್ಲಿ ಅಬೌಟ್ ದಿ ಹಿಡನ್ ಕಾರ್ಪ್ಸ್. ಆ ಕಾರ್ಪ್ಸ್, ಆ ಡೆಡ್ ಬಾಡಿನ ಬಚ್ಚಿಟ್ಟಿರ್ತಾನೆ, ಅದ್ರ ಮೇಲೇ ನರೇಟರು ಚೇರ್ ಹಾಕ್ಕೊಂಡು ಕೂತ್ಕೊಂಡಿರ್ತಾರೆ. ಸೊ ಇವನು ಪೊಲೀಸ್ ಜೊತೆ ಕಾನ್ವರ್ಸೇಷನ್ ಮಾತಾಡ್ಕೊಂಡು ಕೂತ್ಕೊಂಡಿರ್ತಾನೆ. ಮಾತಾಡಬೇಕಾದ್ರೆ ಅವನಿಗೆ ಒಂದು ಸ್ಟ್ರೇಂಜ್ ಸೌಂಡ್ ಕೇಳಿಸ್ತಾ ಇರುತ್ತೆ. ಅಟ್ ಫಸ್ಟ್ ಇಟ್ ಈಸ್ ಫೇಂಟ್, ಅಷ್ಟು ಜೋರಾಗಿ ಕೇಳಲ್ಲ, ಬಟ್ ಆ ವಾಚ್ ಟಿಕ್ಕಿಂಗ್ ಸೌಂಡ್ ಇರುತ್ತೆ. ಸೊ ಏನು ವಾಚಲ್ಲಿ ಸೌಂಡ್ ಬರುತ್ತಲ್ವ, ಓಕೆ, ಆ ಟಿಕ್ಕಿಂಗ್ ಸೌಂಡು ಕೇಳಿಸ್ತಾ ಇರುತ್ತೆ. ಆ್ಯಂಡ್ ಅದು ಗ್ರ್ಯಾಜುವಲಿ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ, ಆ ಸೌಂಡ್ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಆ ನರೇಟರ್ ಏನು ಮಾಡ್ತಾನೆ ಅಂದರೆ ಆ ಸೌಂಡ್ ಯಾವ ರೀತಿ ಕಾಣಿಸ್ತಾ ಇದೆ, ಆ ಓಲ್ಡ್ ಮ್ಯಾನ್ ಇದ್ನಲ್ವ, ಅವನು ಎದೆ ಬಡಿತಾ ಇರುತ್ತಲ್ಲ, ಸೇಮ್ ಅದೇ ರೀತಿ ಸೌಂಡ್ ಕೇಳ್ತಾ ಇದೆ. ಸೊ ಆ ಸೌಂಡ್ ಏನು ಮಾಡ್ತಿದೆ, ಇವನಿಗೆ ತುಂಬ ಮೆಂಟಲಿ ಡಿಸ್ಟರ್ಬ್ ಮಾಡ್ತಾ ಇದೆ, ತುಂಬ ನರ್ವಸ್ ಆಗ್ತಿದ್ದಾನೆ ಅವನು. ಓಕೆ, ಅವ್ನ ಫೇಸ್ ಎಲ್ಲ ಡಲ್ ಆಗಿಬಿಡ್ತಾ ಇದೆ. ಓಕೆ, ಮತ್ತು ಅವನು ಎಷ್ಟು ಗಾಬರಿಯಲ್ಲಿ ಅನ್ಕಂಫರ್ಟಬಲ್ ಆದಾಗ ಹೇಗೆ ಮಾತಾಡ್ತಾರೆ ಆ ರೀತಿ ಮಾತಾಡ್ತಿದ್ದಾನೆ. ಜೋರಾಗಿ ಮಾತಾಡ್ತಿದ್ದಾನೆ, ತುಂಬ ಫಾಸ್ಟಾಗಿ ಮಾತಾಡ್ತಿದ್ದಾನೆ. ಓಕೆ, ಮತ್ತು ಆಫೀಸರು ತುಂಬ ಕಾಮಾಗಿ ಮಾತಾಡ್ತಿದ್ದಾರೆ, ಯೂಶ್ವಲ್ ಆಗಿ ಮಾತಾಡ್ತಾರೆ, ಏನೂ ಆಗೇ ಇಲ್ಲ ಆ ರೀತಿ ಅವರು ಮಾತಾಡ್ತಾ ಇದ್ದಾರೆ. ನರೇಟರ್ ಏನು ಮಾಡ್ತಾರೆ ಅಂದರೆ ಕನ್ವಿನ್ಸ್ ಆಗಿಬಿಡ್ತಾರೆ, ಅಂದರೆ ಆಫೀಸರ್ ಮಸ್ಟ್ ಹೇರ್ ದಿ ಸೌಂಡ್ ಟು, ಅವ್ರಿಗೂ ಈ ಸೌಂಡ್ ಕೇಳಿಸ್ತಾ ಇರ್ಬೋದಲ್ವಾ ಅಂತ ಅವರು ಅಂದ್ಕೊಳ್ತಾನೆ. ನರೇಟರ್ ಡೌಟ್ ಮಾಡ್ತಾನೆ, ಅಂದರೆ ಪೊಲೀಸ್ ಮೆನ್ ಮೇಲೆ ಡೌಟ್ ಮಾಡ್ತಾನೆ. ಅವರಿಗೆ ಈ ಮರ್ಡರ್ ಆಗಿರೋದು ಗೊತ್ತಿದೆ, ಬಟ್ ಏನೂ ಆಗಿಲ್ಲ ರೀತಿ ಅವರು ಇಲ್ಲಿ ಬಿಹೇವ್ ಮಾಡ್ತಿದ್ದಾರೆ, ಅವನು ಮೋಕಿಂಗ್ ಮಾಡ್ತಿದ್ದಾನೆ ಅವರಿಗೆ ಅಂತ, ಮೋಕಿಂಗ್ ಆನ್ ಹಿಮ್ ಅಂತ ಪೊಲೀಸವ್ರು ಏನು ಮಾಡ್ತಿದ್ದಾರೆ, ಮೋಕಿಂಗ್ ಮಾಡ್ತಿದ್ದಾರೆ ಅಂತ ಅವನು ಅಂದ್ಕೊಳ್ತಾನೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಕನ್ಫೆಷನ್ ಆಗುತ್ತೆ. ಅವನು ಒಪ್ಕೊಳ್ತಾನೆ. ಆ ಸೌಂಡ್ ಏನಾಗ್ತಾ ಇರುತ್ತೆ ಅಂದರೆ ಅನ್ಬೇರಬಲ್, ಕೇಳೋಕ್ಕಾಗ್ತಾ ಇರಲ್ಲ, ಅವನು ಅಷ್ಟು ಸೌಂಡ್ ತುಂಬ ಜೋರಾಗಿ ಕೇಳಿಸ್ತಾ ಇರುತ್ತೆ. ಸೊ ಅವನಿಗೆ ಒಂದು ಗಿಲ್ಟ್ ಕಾಣಿಸ್ತಾ ಇರುತ್ತೆ, ಪಾಪ ಪ್ರಜ್ಞೆ ಅನ್ನೋದು ಕಾಣಿಸ್ತಾ ಇದೆ ಇವಾಗ. ಅವನು ಟೆರರ್, ತುಂಬ ಭಯ ಪಟ್ಕೊಂಡ್ಬಿಟ್ಟಿದ್ದಾನೆ. ಸೊ ಅವನಿಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಡಿಸ್ಟರ್ಬ್ ಆಗ್ತಿದೆ ಆ ಸೌಂಡಿಂದ ಅವನು. ಮತ್ತು ಅಲ್ಲಿಂದ ಎದ್ಬಿಡ್ತಾನೆ ಅವನು, ಮತ್ತು ಕನ್ಫ್ಯೂಸ್ ಮಾಡ್ತಾನೆ. ಇದು ತುಂಬ ಜೋರಾಗಿ ಹೇಳ್ತಾರೆ, ಏನಂದರೆ ಎಸ್ ಐ ಕಿಲ್ಡ್ ಹಿಮ್ ಅಂತ ಹೇಳ್ತಾನೆ. ಪುಲ್ ಅಪ್ ದ ಬೋರ್ಡ್ ಆ್ಯಂಡ್ ಯು ಶಾಲ್ ಸಿ ಅಂತ ಹೇಳ್ತಾನೆ, ನಾನೇ ಅವನಿಗೆ ಸಾಯಿಸಿರೋದು, ಈ ಬೋರ್ಡ್ಸನ್ನ ತೆಗ್ದು ನೋಡಿ, ಅಲ್ಲಿ ನಿಮಗೆ ಆ ಡೆಡ್ ಬಾಡಿ ಸಿಗುತ್ತೆ ಅಂತ ನರೇಟರ್ ಹೇಳ್ತಾನೆ. ಓಕೆ, ಸೊ ಅವ್ನು ಹೇಳ್ತಾನೆ, ರಿವೀಲ್ ಮಾಡ್ತಾನೆ, ಫೈನಲಿ ಒಪ್ಕೊಳ್ತಾನೆ. ಅವನು ಓಲ್ಡ್ ಮ್ಯಾನ್ನ ಸಾಯಿಸ್ಬಿಟ್ಟು ಏನು ಫ್ಲೋರ್ ಬೋರ್ಡ್ಸ್ ಇದೆ ಅದ್ರ ಕೆಳಗಡೆ ಅವನು ಬಚ್ಚಿಟ್ಟಿದ್ದಾನೆ. ಸೊ ಆ ಓವರ್ವೆಲ್ಮಿಂಗ್ ಗಿಲ್ಟ್ ಏನು ಮಾಡುತ್ತೆ, ಅವನಿಗೆ ಫೋರ್ಸ್ ಮಾಡುತ್ತೆ,
ಹಿಮ್ ಟು ಬಿಟ್ರೇ ಹಿಮ್ಸೆಲ್ಫ್, ಅವನಿಗೆ ಅವನೇ ಮೋಸ ಮಾಡ್ಕೊಂಡ್ಬಿಟ್ಟ. ಸೊ ಆ ಪಾಪ ಪ್ರಜ್ಞೆ ಏನು ಮಾಡ್ತು ಇವನಿಗೆ, ಆ ಭಯ ಏನು ಮಾಡ್ತು, ಆ ಗಿಲ್ಟ್ ಏನು ಮಾಡ್ತು, ಫೈನಲಿ ಅವನೇನು ಕ್ರೈಮ್ ಮಾಡಿದ್ದಾನೆ ಅದನ್ನು ಒಪ್ಕೊಳ್ಳೋ ರೀತಿ ಮಾಡುತ್ತೆ. ಸೊ ಫೈನಲಿ ಕನ್ಕ್ಲೂಷನ್ ಹೇಳ್ಬೋದು, ದ ಟೆಲ್ ಟೇಲ್ ಹಾರ್ಟ್ ಅನ್ನೋದು ಒಂದು ಪವರ್ಫುಲ್ ಸೈಕಲಾಜಿಕಲ್ ಥ್ರಿಲ್ಲರ್ ಇರುವಂಥ ಸ್ಟೋರಿ ಆಗಿರುತ್ತೆ. ಸೊ ಇಲ್ಲಿ ಗಿಲ್ಟ್ ಅನ್ನೋದೇನಿದೆ, ಪಾಪ ಪ್ರಜ್ಞೆ ಅನ್ನೋದು ಏನಿರುತ್ತೆ ಮನುಷ್ಯನಲ್ಲಿ ಏನು ಮಾಡುತ್ತೆ, ಅವ್ರು ಮಾಡಿರೋ ಅಂತಹ ಕ್ರೈಮ್ಗಳನ್ನು ಒಪ್ಕೊಳ್ಳೋ ರೀತಿ ಮಾಡುತ್ತೆ. ಸೊ ಇಲ್ಲಿ ನರೇಟರ್ ತುಂಬ ಪ್ಲ್ಯಾನಿಂಗಿಂದ ಮರ್ಡರ್ ಮಾಡ್ತಾರೆ ಮತ್ತು ಸಕ್ಸಸ್ಫುಲಿ ಅವರು ಡೆಡ್ ಬಾಡಿನ ಬಚ್ಚಿಡ್ತಾರೆ. ಆದರೆ ಅವರು ಆತ್ಮಸಾಕ್ಷಿ ಅನ್ನೋದೇನಿದೆ ಅದು ಅವ್ರಿಗೆ ಬಿಡ್ತಾ ಇರಲ್ಲ. ಓಕೆ, ಆ ಪಾಪ ಪ್ರಜ್ಞೆ ಅನ್ನೋದು ಅವರಿಗೆ ಕಾಡಿಸ್ತಾ ಇರುತ್ತೆ. ಮತ್ತು ಆ ಹಾರ್ಟ್ ಬೀಟ್ ಏನು ಸೌಂಡ್ ಇದೆ ಅದು ಒಂದು ಸಿಂಬಲ್ ಆಫ್ ಹಿಸ್ ಗಿಲ್ಟ್, ಅವನಿಗೆ ಪಾಪ ಪ್ರಜ್ಞೆ ಕಾಡೋ ರೀತಿ ಮಾಡುತ್ತೆ. ಓಕೆ, ಸೊ ಅದು ಅವರಿಗೆ ಅವ್ರು ಮಾಡಿರುವಂಥ ತಪ್ಪನ್ನು ಒಪ್ಕೊಳ್ಳೋ ರೀತಿ ಮಾಡುತ್ತೆ, ಕನ್ಫ್ಯೂಸ್ ಮಾಡೋದಕ್ಕೆ ಮಾಡುತ್ತೆ. ಸೊ ಈ ಸ್ಟೋರಿ ಏನಿದೆ, ಒನ್ ಆಫ್ ದಿ ಎಡ್ಗರ್ ಅಲನ್ ಪೋಸ್ ಗ್ರೇಟೆಸ್ಟ್ ಸ್ಟೋರಿ ಅಂತ ಹೇಳ್ಬೋದು. ಆ ಸ್ಟೋರೀಸಲ್ಲಿ ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಮ್ಯಾಡ್ನೆಸ್ ಏನಿರುತ್ತೆ, ಫಿಯರ್ ಮತ್ತು ಹ್ಯೂಮನ್ ಮೈಂಡ್ ಹೇಗಿರುತ್ತೆ ಅನ್ನೋದು ತುಂಬ ಚೆನ್ನಾಗಿ ಈ ಸ್ಟೋರಿ ಮೂಲಕ ಅವರು ನಮಗೆ ಹೇಳಿದ್ದಾರೆ. ಸೊ ಈ ಸ್ಟೋರಿಯಲ್ಲಿ ಮೇಜರ್ ಥೀಮ್ಸ್ ಅಂತ ಹೇಳಿದರೆ ಗಿಲ್ಟ್ ಇರ್ಬೋದು, ಮ್ಯಾಡ್ನೆಸ್, ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ, ಫಿಯರ್ ಮತ್ತು ಸೈಕಲಾಜಿಕಲ್ ಕಾನ್ಫ್ಲಿಕ್ಟ್ ಅಂತ ಹೇಳ್ಬೋದು.